ಹಿಂದೂಗಳ ನಂಬಿಕೆ ಆಗಿರುವಂತಹ ಧರ್ಮಕ್ಷೇತ್ರ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಮಹಿಳೆಯರ ಹೆಣವನ್ನು ಹೂತಿಟ್ಟಿದ್ದಾರಾ? ದೌರ್ಜನ್ಯ ಎಸಗಿ ಯುವತಿಯರ ಶವ ಮಣ್ಣು ಮಾಡಿದ್ದಾರಾ? ಹೆಣ ಹೂತಿಟ್ಟಿದ್ದೇನೆ ಅಂತ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಆಗಿದ್ದಾರೆ. ಪ್ರಕರಣ ಎಸ್ಐಟಿ ತನಿಖೆಗೆ ವಹಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಗೋಪಾಲ್ ಗೌಡ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರ ಪ್ರಕರಣ ಸಂಬಂಧ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಆದರೂ ಇಲ್ಲಿಯವರೆಗೆ ಈ ಬಗ್ಗೆ ಯಾವುದೇ ಬೆಳವಣಿಗೆ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಸಾಕ್ಷಿಯೇ ಹೆಣಗಳನ್ನು ತೋರಿಸುತ್ತೇನೆ ಅಂತ ಬಂದಿದ್ದಾರೆ. ಎಸ್ಐಟಿ ರಚನೆ ಮಾಡಿ ಅಂತಿದ್ದಾರೆ. ಪ್ರಕರಣದ ಸಾಕ್ಷಿ ಫಿರ್ಯಾದುದಾರರಿಗೆ ಜೀವ ಭಯ ಇದೆ. ಧರ್ಮಸ್ಥಳದಲ್ಲಿ ಮಹಿಳೆಯರ ಹೆಣವನ್ನು ಹೂತಿಟ್ಟಿದ್ದಾರ, ದೌರ್ಜನ್ಯವನ್ನು ಎಸಗಿ ಯುವತಿಯರ ಶವವನ್ನು ಮಣ್ಣು ಮಾಡಿದ್ದಾರಾ ಅನ್ನುವಂತಹ ಒಂದು ಪ್ರಕರಣ ಫಿರ್ಯಾದುದಾರರು ಸಾಕ್ಷಿದಾರ ಮುಂದೆ ಬಂದಿದ್ದಾರೆ. ಹೆಣವನ್ನು ಹೂತಿಟ್ಟಿದ್ದೇನೆ, ಹೆಣವನ್ನು ಹೊರತೆಗೆದು ನಾನು ನಿಮಗೆ ಸಾಕ್ಷಿಗಳನ್ನು ಹೇಳ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ಹತ್ರ 20 ವರ್ಷ ಧರ್ಮಸ್ಥಳದಲ್ಲೇ ಶುಚಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಆ ಒಂದು ಆಡಳಿತ ಮಂಡಳಿಯ ಅಧಿಕಾರಿಗಳು ಕೊಟ್ಟಂತಹ ಆದೇಶವಂತೆ ಅಲ್ಲಿ ಪ್ರತಿ ರಾತ್ರಿ ಒಂದು ಹೆಣ್ಣು ಮಗುವಿನ ಶವ ಬೀಳ್ತಾ ಇತ್ತು. ಆ ಶವವನ್ನು ಹೂತಿಡಬೇಕು, ಹೂತಾಕುವಂತಹ ಕೆಲಸವನ್ನು ಮಾಡಬೇಕು. ಶವವನ್ನು ಒಂದು ಕಡೆ, ಸಂಬಂಧಪಟ್ಟಂತಹ ವಸ್ತುಗಳನ್ನು ಮತ್ತೊಂದು ಕಡೆ, ಸಾಕ್ಷಿ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಸಡನ್ನಾಗಿ ಏನೀ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಕೇಸಿಂದ ಹಿಡಿದು ಬಹಳಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸರಿಯಾದಂತಹ ಸಾಕ್ಷಿ ಸಿಗ್ತಾ ಇರಲಿಲ್ಲ. ಇವರು ಸುಮ್ಮನೆ ಗಾಳಿಲಿ ಗುಂಡೊಡಿತಾ ಇದ್ದಾರೆ, ಕ್ಷೇತ್ರದ ಮೇಲೆ ಕಳಂಕ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಾದ ಇತ್ತು. ಇಡೀ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ. ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಗೋಪಾಲ್ ಗೌಡ ಆಗ್ರಹ ಮಾಡಿದ್ದಾರೆ. ಬಂದಿರುವ ಫಿರ್ಯಾದುದಾರನಿಗೆ ಶೀಘ್ರವೇ ರಕ್ಷಣೆ ಕೊಡಬೇಕು. ಆತನಿಗೆ ಏನಾದರೂ ಆದರೆ ಗೃಹ ಇಲಾಖೆ ಮತ್ತು ಸರ್ಕಾರವೇ ನೇರ ಕಾರಣ ಆಗುತ್ತೆ ಅಂತ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮುಖ್ಯ ಸಾಕ್ಷಿಯಾಗಿದೆ. ಆದರೆ ಇದನ್ನು ಪೊಲೀಸರು ಯಾಕೆ ಬಹಿರಂಗ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಗೋಪಾಲಗೌಡರು. ಇಡೀ ಪ್ರಕರಣ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ. ಹೀಗಾಗಿ ಅವರ ಬೇಡಿಕೆ ಏನಿದೆ ಅಂದರೆ ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟಿರೋ ಬಗ್ಗೆ ವ್ಯಕ್ತಿ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ರಕ್ಷಣೆಯನ್ನು ಕೊಡಬೇಕು. ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು. ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆ ಆಗಬೇಕು ಎಸ್ಐಟಿ ತನಿಖೆಯಲ್ಲಿ, ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಲೋಕಲ್ ಪೊಲೀಸ್ ಈಗಾಗಲೇ ಕೇಸ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಸ್ಐಟಿ ರಚನೆ ಆಗಬೇಕು. FSL ಸಹಾಯದೊಂದಿಗೆ ತನಿಖೆ ಮಾಡಬೇಕು. ಪ್ರತಿಯೊಂದು ಹೆಣವನ್ನು ಏನು ಹೊರತೆಗಿತಾರಲ್ಲ ಇವರು, ಅದಕ್ಕೆ FSL ತನಿಖೆ ಆಗಬೇಕು ಮತ್ತು ತನಿಖೆಯ ಸಂಪೂರ್ಣ ವಿಡಿಯೋ ಮಾಡಬೇಕು. ಹೀಗೆ ಒಂದಷ್ಟು ಬೇಡಿಕೆಗಳು ನೀಡ್ತಾ ಇದ್ದಾರೆ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು. ಪ್ರಕರಣದಲ್ಲಿ ಯಾರೇ ಪ್ರಭಾವಿಗಳಾಗಿದ್ದರೂ ಇಮಿಡಿಯೇಟ್ಲಿ ಕಸ್ಟಡಿಗೆ ತಗೊಂಡು ಬಂಧಿಸಬೇಕು, ಸರಿಯಾದಂಥ ವಿಚಾರಣೆ ಆಗಬೇಕು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರ ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ನೂರಾರು ಕೊಲೆಗಳು, ಅತ್ಯಾಚಾರಗಳ ಬಗ್ಗೆ ಈಗಾಗಲೇ ಏನೊಂದು ಎಸ್ಐಟಿ ತನಿಖೆ ಮಾಡಬೇಕಂತ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಭೇಟಿ ಮಾಡಿರುವಂತಹ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಧರ್ಮಸ್ಥಳದಲ್ಲಿ ಅಲ್ಲೇ ಎಲ್ಲ ಕಡೆನೂ ಗೊತ್ತಿರೋದು, ದೇಶಕ್ಕೆ ಗೊತ್ತಾಗಿರುವಂಥದ್ದು, ಆದರೂ ಕೂಡ ಇದುವರೆಗೂ ನ್ಯಾಯ ಸಿಗ್ತಿಲ್ಲ. ನ್ಯಾಯ ಸಿಕ್ಕುವುದು, ಆಮೇಲೆ ಇನ್ವೆಸ್ಟಿಗೇಷನು ತನಿಖೆ ಮಾಡಿ, ಮಾಡಿದ ಮೇಲೆ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಪುರಾವೆಗಳೆಲ್ಲ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಮೇಲೆ ನ್ಯಾಯ ಸಿಗ್ತದೆ. ಅದೇ ಇನ್ನೂ ಪ್ರಥಮ ಸ್ಟೇಜ್ನಲ್ಲಿ ಹಂತದಲ್ಲೇ ಇದೆ. ಇನ್ವೆಸ್ಟಿಗೇಷನು ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇಲ್ಲ. ಆದ್ದರಿಂದ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ. ಸೋಷಿಯಲ್ ಆಕ್ಟಿವಿಸ್ಟು ಮತ್ತು ಸೀನಿಯರ್ ಲಾಯರು, ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು. ನಾನು ಆಸ್ ಎ ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ವೆನ್ ದೇ ಹ್ಯಾವ್ ರಿಕ್ವೆಸ್ಟೆಡ್, ಆಫ್ಟರ್ ಸೀಯಿಂಗ್ ಫಾರ್ ದ ಲಾಸ್ಟ್ 3 weeks ದಿ ವೇ ಇನ್ ವಿಚ್ ದಿ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ನಡೆದಿದ್ದರಿಂದ ನಾನು ಗ್ರಹಿಸಿದೆ
ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ ನಿವೃತ್ತ ನ್ಯಾಯಮೂರ್ತಿಯಾಗಿ ಈ ರೀತಿಯ ಅಪರಾಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ಸತ್ಯಾಂಶಗಳನ್ನು ಸತ್ಯಶೋಧನೆ ಮಾಡಿ ಅವ್ರನ್ನ ಯಾರು ಈ ಅಪರಾಧವನ್ನು ಎಸಗಿದ್ದಾರೋ ಅವರ ಮೇಲೆ ಕ್ರಮವನ್ನು ಜರುಗಿಸೋದಕ್ಕೆ ಮಾಡಬೇಕು ಅಂತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ನ ರಿಕ್ವೆಸ್ಟ್ ಮಾಡೋದ್ರಿಂದ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ರಿ, ಸಂವಿಧಾನಬದ್ಧ ಮತ್ತು ಶಾಸನಬದ್ಧ ಆಳ್ವಿಕೆ ಸ್ವತಂತ್ರ ಭಾರತ ದೇಶದಲ್ಲಿ ನಡೀಬೇಕು ಅಂತಕ್ಕಂಥದ್ದಕ್ಕೆ ನಾನು ಮನಸ್ಸು ಮಾಡಿ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್. ಪ್ರಮುಖವಾಗಿ ಎಲ್ಲೊಂದ್ ಕಡೆ ಪ್ರಭಾವಿ ನಾಯಕರಿದ್ದಾರೆ, ಪ್ರಭಾವಿ ಒಳಗಾಗಿದೆ ಅಂತ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಹೂಎವರ್ ಮೇ ಬಿ, ಪ್ರಭಾವಿ ವ್ಯಕ್ತಿನೋ ಇನ್ನೊಬ್ಬರು ಯಾರು ಅಪರಾಧ ಬೆಸಗಿದಾರೋ ಅದನ್ನು ತನಿಖೆ ಮಾಡತಕ್ಕಂಥ ಜವಾಬ್ದಾರಿ SIT ಅವರು. SIT ತನಿಖೆಗೆ ಒಪ್ಪಿಸ್ತಾರ ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ? ನಂಬಿದ್ದೀವಿ. ಅಚಲವಾಗಿ ನಾವು ಮಾಡಬೇಕು ಅಂತ ಮನವಿ ಇರೋದ್ರಿಂದ ಅವ್ರು ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ. ಮತ್ತೆ ಅವರ ಮೇಲೆ ಮುಖ್ಯಮಂತ್ರಿಗಳು ಬಹಳ ಇಂಥ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು. ಎ ಗ್ರೇಟ್ ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಸ್ಟೇಟ್ಸ್ಮನ್. ಐ ಹೋಪ್ ಅಂಡ್ ಟ್ರಸ್ಟ್ ದಟ್ ಹಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆರೋಪಿ ನಾನೇ ಬಂದು ಸಾಕ್ಷಿ ಹೇಳ್ತೀನಿ, ಎಲ್ಲ ತೋರಿಸ್ತೀನಿ ಅಂತ ಕೂಡ ಹೇಳಿದಾನೆ ಹಣಗಳನ್ನ. ಇದ್ರ ಬಗ್ಗೆ ಅದಕ್ಕೆ ಆರೋಪಿ ರಕ್ಷಣೆ ಕೊಡಬೇಕು. ಅದನ್ನ ಹೇಳ್ತಾ ಇರೋದ್ರಿಂದ ಇಷ್ಟು ಪ್ರಾಮುಖ್ಯತೆ ಇವತ್ತು ಈ ವಿಷಯಕ್ಕೆ ಬಂದಿದೆ. ಅದನ್ನು ಕೂಡ ಗಮನಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗಲೇ 183 ಸ್ಟೇಟ್ಮೆಂಟು ಆ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಾರೆ, ಈಗಾಗಲೇ ಕೊಟ್ಟಿದ್ದಾರೆ. ಇದಿಷ್ಟು ಏನು ನಿವೃತ್ತ ನ್ಯಾಯಮೂರ್ತಿಗಳ ಗೋಪಾಲ್ ಗೌಡರ ಮಾತು. ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ನ್ಯಾಯ ಇದೆಯಾ, ಕಾನೂನು ಕೆಲಸಗಳು ನಡೀತಿದೆಯಾ ಅನ್ನೋ ಪ್ರಶ್ನೆ ಕೂಡ ಯಾಕಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳೇ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ ಇದರೋ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೂಡ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ರಕಾಶ್, ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.